ನಮಸ್ಕಾರ ವೀಕ್ಷಕರೇ, KE30 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಇವರ ಕಡೆಯಿಂದ ಪರ್ಮನೆಂಟ್ ಹುದ್ದೆಗಾಗಿ ವೇಕೆನ್ಸಿ ಬಂದಿದೆ. 16 ಸೆಪ್ಟೆಂಬರ್ 2024ರಿಂದ 6 ಅಕ್ಟೋಬರ್ 2024 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ಅಪ್ಲಿಕೇಶನ್ ಫೀಸ್ ಕಟ್ಟಲು ಕೊನೆಯ ದಿನಾಂಕನೂ 6 ಅಕ್ಟೋಬರ್ 2024 ಕೊಟ್ಟಿದ್ದಾರೆ. ಒಟ್ಟು 190 ಹುದ್ದೆಗಳು. ಕೊಂಕಣ ರೈಲ್ವೆ ಲೈನಲ್ಲಿ ಯಾರ್ಯಾರ್ದು ಜಾಗ ಹೋಗಿದೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಸೆಕೆಂಡ್ ಪ್ರಿಫರೆನ್ಸ್ ಔಟ್ಸೈಡ್ ಕ್ಯಾಂಡಿಡೇಟ್ಸಿಗೆ ಕೊಟ್ಟಿದ್ದಾರೆ. ಔಟ್ಸೈಡ್ ಕ್ಯಾಂಡಿಡೇಟ್ಸ್ ಅದರಲ್ಲಿ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಕರಾವಳಿ ಭಾಗದ ಜನರಿಗಾಗಿ ಈ ಹುದ್ದೆಗಳು ಖಾಲಿ ಇದೆ. ಫಸ್ಟ್ ಪ್ರಿಫರೆನ್ಸ್ ಲ್ಯಾಂಡ್ ಲೂಸರಿಗೆ ಕೊಟ್ಟಿದ್ದಾರೆ, ಅಂದರೆ ಜಾಗ ಹೋದವರಿಗೆ. KRCL ಅಲ್ಲಿ ಯಾವ್ಯಾವ ಪೋಸ್ಟ್ಗಳು ಖಾಲಿ ಇದೆ ಅಂತ ನೋಡೋಣ. ನಂಬರ್ ಆಫ್ ವೇಕೆನ್ಸೀಸ್ ಡಿಪಾರ್ಟ್ಮೆಂಟ್ ಎಲೆಕ್ಟ್ರಿಕಲಲ್ಲಿ ಸೀನಿಯರ್ ಸೆಕ್ಷನ್ ಇಂಜಿನಿಯರ್, ಟೆಕ್ನಿಷಿಯನ್ 3, ಅಸಿಸ್ಟೆಂಟ್ ಲೋಕೋ ಪೈಲಟ್. ಸೀನಿಯರ್ ಸೆಕ್ಷನ್ ಇಂಜಿನಿಯರಲ್ಲೇ ಒಟ್ಟು 5 ಹುದ್ದೆಗಳು, ಟೆಕ್ನಿಷಿಯನ್ 3ಅಲ್ಲಿ 15 ಹುದ್ದೆಗಳು, ಅಸಿಸ್ಟೆಂಟ್ ಲೋಕೋ ಪೈಲಟಲ್ಲಿ 15 ಹುದ್ದೆಗಳು. ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಮತ್ತು ಟ್ರ್ಯಾಕ್ ಮ್ಯಾನ್. ಸೀನಿಯರ್ ಸೆಕ್ಷನ್ ಇಂಜಿನಿಯರು 5 ಹುದ್ದೆಗಳು, ಟ್ರ್ಯಾಕ್ ಮ್ಯಾನ್ 35 ಹುದ್ದೆಗಳು. ಮೆಕ್ಯಾನಿಕಲ್ ಸೆಕ್ಷನಲ್ಲಿ ಟೆಕ್ನಿಷಿಯನ್ 3. ಆಪ್ರೇಟಿಂಗಲ್ಲಿ ಸ್ಟೇಷನ್ ಮಾಸ್ಟ್ರು, ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಮತ್ತು ಪಾಯಿಂಟ್ಸ್ ಮ್ಯಾನ್. ಸ್ಟೇಷನ್ ಮಾಸ್ಟ್ರು 10 ಹುದ್ದೆಗಳು, ಟ್ರೈನ್ ಮ್ಯಾನೇಜರ್ 5 ಮತ್ತು ಪಾಯಿಂಟ್ಸ್ ಮ್ಯಾನ್ 60 ಹುದ್ದೆಗಳು. ಸಿಗ್ನಲ್ ಆ್ಯಂಡ್ ಟೆಲಿಕಾಮಲ್ಲಿ 15 ಹುದ್ದೆಗಳು, ಕಮರ್ಷಿಯಲ್ ಸೂಪರ್ವೈಸರ್ 5 ಹುದ್ದೆಗಳು. ಸ್ಪೆಷಲಿ ರಿಸರ್ವೇಷನ್ ಕೋಟಾ ಇದೆ. SC, ST, OBC, EWS ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್. ಪೇ ಸ್ಕೇಲ್ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಬೋದು. ಮತ್ತು ಈ ಹುದ್ದೆಗಳಿಗೆ ಏಜ್ ಲಿಮಿಟ್ 18 to 36 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಸ್ಪೆಷಲಿ ಕೋಟಾದವರಿಗೆ ಏಜ್ ರಿಲ್ಯಾಕ್ಸೇಷನ್ ಚಾರ್ಟ್ ಬಾಕ್ಸ್ ನೋಡ್ಬೋದು ನೀವು, ಇದರಲ್ಲಿದೆ. SC, ST 41 ಇಯರ್ಸ್, OBC ಅವರಿಗೆ 39 ವರ್ಷ, ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ 49 ವರ್ಷ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಅವರಿಗೆ 46 ವರ್ಷ. ಕೊಂಕಣ್ ರೈಲ್ವೆ ಪರ್ಮನೆಂಟ್ ಎಂಪ್ಲಾಯ್ ಕೂಡ ಈ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ಮಿನಿಮಮ್ 3 ವರ್ಷ ಸರ್ವಿಸ್ ಆಗಿರಬೇಕು. ಸ್ಪೆಷಲಿ ಕೋಟಾದವರು ಈ ಚಾರ್ಟನ್ನು ನೋಡ್ಕೊಳ್ಳಿ. ಮೊದಲೇ ಹೇಳಿದಾಗೆ ಫಸ್ಟ್ ಪ್ರಿಫರೆನ್ಸ್ ಲ್ಯಾಂಡ್ ಲೂಸರ್ ಅವರಿಗೆ ಕೊಟ್ಟಿದ್ದಾರೆ, ಸೆಕೆಂಡ್ ಪ್ರಿಫರೆನ್ಸ್ ಔಟ್ಸೈಡ್ ಕರಾವಳಿ ಅವರಿಗೆ ಕೊಟ್ಟಿದ್ದಾರೆ. ಅದನ್ನು ಕೂಡ ನೋಟಿಫಿಕೇಷನಲ್ಲಿ ನೋಡ್ಬೋದು ನೀವು. ನೋಟಿಫಿಕೇಷನ್ ನಿಮಗೆ ಅವರ ವೆಬ್ಸೈಟಲ್ಲಿ ಸಿಗುತ್ತೆ. www.konkanrailway.com ಅಂತ ಸರ್ಚ್ ಮಾಡಿ, ಅದರಲ್ಲಿ ಕರೆಂಟ್ ನೋಟಿಫಿಕೇಷನಿಗೆ ಹೋಗಿ ಅಲ್ಲಿ ನೀವು PDF ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಕೊಳ್ಳಿ. ಅವರ ವೆಬ್ಸೈಟಲ್ಲಿ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕು, ಅದರ ನಂತರ ಅಪ್ಲೈ ಮಾಡಬೇಕು. ಹೇಗೆ ಅಪ್ಲೈ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತಿದ್ದೀನಿ, ಅದು ನೋಡ್ಕೊಳ್ಳಿ. 1 ಕ್ಯಾಂಡಿಡೇಟ್ 1 ಪೋಸ್ಟಿಗೆ ಅಷ್ಟೇ ಅಪ್ಲೈ ಮಾಡ್ಬೋದು. ಅದರಲ್ಲಿ ನೋಟಲ್ಲಿ ಕೊಟ್ಟಿದ್ದಾರೆ ನೋಡಿ, ಟೆಕ್ನಿಷಿಯನ್ 3 ಎಲೆಕ್ಟ್ರಿಕಲ್, ಟೆಕ್ನಿಷಿಯನ್ 3 ಮೆಕ್ಯಾನಿಕಲ್. 1 ಕ್ಯಾಂಡಿಡೇಟ್ 2 ಪೋಸ್ಟಿಗೆ ಅಪ್ಲೈ ಮಾಡಿದ್ರೆ ರಿಜೆಕ್ಟ್ ಮಾಡ್ತಾರೆ, ಅದು ನೋಡ್ಕೊಳ್ಳಿ, ನೋಟಲ್ಲಿದೆ. ನೋಟಿಫಿಕೇಷನಲ್ಲಿ ಕೊಟ್ಟಿರೋ ಪ್ರಕಾರ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್, ಹಿಂದ್ಗಡೆ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು. ಸಿಗ್ನೇಚರ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ JPEG ಫೈಲ್ ಕ್ರಿಯೇಟ್ ಮಾಡಿ 30 to 70 KB ಒಳಗಡೆ ಇರಬೇಕು. ಸ್ಪೆಷಲಿ ಕ್ಯಾಟಗರಿಯಲ್ಲಿ ಬರೋರು SC, ST ಹ್ಯಾಂಡಿಕ್ಯಾಪ್ಟೆಡ್ ಅವ್ರ ಸರ್ಟಿಫಿಕೇಟ್ ರೆಡಿ ಮಾಡಿ 500 KB ಒಳಗಡೆ ಇರಬೇಕು, ಅದನ್ನು ಅಪ್ಲೋಡ್ ಮಾಡಬೇಕು. ಫಸ್ಟ್ ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು, ಅದರ ನಂತರ ಅಪ್ಲೈ ಮಾಡಬೇಕು. ಪ್ರೊಸೆಸ್ಸಲ್ಲಿ ಕೊಟ್ಟಿದ್ದಾರೆ ನೋಡಿ ನೋಟಿಫಿಕೇಷನಲ್ಲಿ. ಮೇಲ್ ID ಮತ್ತು ಮೊಬೈಲ್ ನಂಬರನ್ನು ವೆರಿಫೈ ಮಾಡ್ಕೊಳ್ಬೇಕು. ಅಪ್ಲಿಕೇಶನ್ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ 6 ಅಕ್ಟೋಬರ್ 2024. ಫಾರ್ ಎನಿ ಎನ್ಕ್ವೈರಿ ಹೆಲ್ಪ್ ಡೆಸ್ಕ್ ಇಮೇಲ್ ID ಕೊಟ್ಟಿದ್ದಾರೆ, ಹೆಲ್ಪ್ ಡೆಸ್ಕ್ ನಂಬರು ಕೊಟ್ಟಿದ್ದಾರೆ ನೋಟಿಫಿಕೇಷನಲ್ಲಿ, ಚೆಕ್ ಮಾಡ್ಕೊಳ್ಳಿ. ಇನ್ವ್ಯಾಲಿಡ್ ಅಪ್ಲಿಕೇಶನ್ ಮತ್ತು ರಿಜೆಕ್ಷನ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫಲ್ಲಿ ಬ್ಲ್ಯಾಕ್ ಕ್ಯಾಪ್, ಗೋಗಲ್ಸ್, ಇಯರಿಂಗ್ಸ್ ಎಲ್ಲ ಹಾಕಿದರೆ ರಿಜೆಕ್ಷನ್ ಆಗ್ತದೆ, ಅದು ನೋಡ್ಕೊಳ್ಳಿ. ಮತ್ತು KRCL ರಿಕ್ವೈರ್ಮೆಂಟ್ ಪ್ರೊಸೆಸ್ ಕೊಟ್ಟಿದ್ದಾರೆ ನೋಡಿ.
ಸಿ ಬಿ ಟಿ ಎಕ್ಸಾಮ್ ಇದೆ, 70% ಮಾರ್ಕ್ಸ್ ಸಿ ಬಿ ಟಿ ಎಕ್ಸಾಮಿಂದ ಕೌಂಟ್ ಮಾಡ್ತಾರೆ, ಮತ್ತು 30% ಆಂಪ್ಲಿಟ್ಯೂಡ್ ಟೆಸ್ಟಿಂದ ಮಾರ್ಕ್ಸ್ ಕೌಂಟ್ ಮಾಡ್ತಾರೆ. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತದೆ. ಪಾಯಿಂಟ್ಸ್ ಮ್ಯಾನ್ ಮತ್ತು ಟ್ರ್ಯಾಕ್ ಮ್ಯಾನಿಗೆ ಫಿಸಿಕಲ್ ಎಕ್ಸಾಮಿನೇಷನ್ ಇರ್ತದೆ. ಪೋಸ್ಟ್ ಪ್ಯಾರಾಮೀಟರ್ ಟೇಬಲ್ಸ್ ನೋಡೋಣ ಈಗ. ಸೀನಿಯರ್ ಸೆಕ್ಷನ್ ಇಂಜಿನಿಯರಿಗೆ 4 ಇಯರ್ ಬ್ಯಾಚುಲರ್ ಡಿಗ್ರಿ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್. ಟೆಕ್ನಿಷಿಯನ್ ಪೋಸ್ಟಿಗೆ SLC ಪ್ಲಸ್ ITI ಯಾವುದೇ ಟ್ರೇಡ್ ಹೊಂದಿರಬೇಕು. ALP ಅಸಿಸ್ಟೆಂಟ್ ಲೋಕೋ ಪೈಲಟಿಗೆ SLC ಪ್ಲಸ್ ITI ಹೊಂದಿರಬೇಕು ಅಥವಾ SLC ಪ್ಲಸ್ 3 ಇಯರ್ಸ್ ಡಿಪ್ಲೊಮಾ ಕೋರ್ಸ್ ಹೊಂದಿರಬೇಕು. SLC ಪ್ಲಸ್ ಇಂಟರ್ನ್ಶಿಪ್ ಆಗಿರಬೇಕು. ನೋಟ್ ಕೊಟ್ಟಿರ್ತಾರೆ ನೋಡಿ, ಸರಿಯಾಗಿ ನೋಡಿ ಅಪ್ಲೈ ಮಾಡಿ. ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ 4 ಇಯರ್ಸ್ ಬ್ಯಾಚುಲರ್ ಡಿಗ್ರಿ ಇನ್ ಸಿವಿಲ್ ಆಗಿರಬೇಕು. ಟ್ರ್ಯಾಕ್ ಮೇಂಟೈನರ್ಗೆ SLC ಆಗಿರಬೇಕು. ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ ಟೆಕ್ನಿಷಿಯನ್ ಮತ್ತು ಮೆಕ್ಯಾನಿಕಲ್ ಸೆಕ್ಷನಲ್ಲಿ SLC ಪ್ಲಸ್ ITI ಆಗಿರಬೇಕು. ಸ್ಟೇಷನ್ ಮಾಸ್ಟರ್, ಕಮರ್ಷಿಯಲ್ ಸೂಪರ್ವೈಸರ್ ಅವರಿಗೆ ಡಿಗ್ರಿ ಹೊಂದಿರಬೇಕು. ನೋಡಿ ಅಪ್ಲೈ ಮಾಡಿ. ಥ್ಯಾಂಕ್ ಯು.